ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಸ್ಟಾರ್ ನಟರು ಹೇಳಿರೋ ಹಾಗೆ ಹೊಸಬರು ಬರಬೇಕು, ಹೊಸ ಅಲೆನ ತರಬೇಕು. ಇಂಡಸ್ಟ್ರಿನಲ್ಲಿ ಹೊಸಬರ ಮೂವೀಸ್ ಬಂದಷ್ಟು ಕೂಡ ಹೊಸ ಪ್ರತಿಭೆಗಳು ಹೊರಗಡೆ ಬರ್ತಾರೆ. ಸೊ ಇವಾಗ ಅಂತವ್ರನ್ನ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಹೊರಟಿದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಅನ್ವೇಷ್ ಅವ್ರನ್ನ. ಅಂಡ್ ಅವರು ಆಲ್ರೆಡಿ ಜಲ್ಲಿಕಟ್ಟು ಮತ್ತೆ ಯಥಾರ್ಥ ಅನ್ನೋ ಒಂದು ಮೂವಿನಲ್ಲಿ ನಟಿಸಿದ್ದಾರೆ. ಸೊ 3ನೇ ಮೂವಿ ರಿಲೀಸ್ಗೆ ರೆಡಿ ಆಗಿದೆ, ಜಾನ್ 3ನೇ ತಾರೀಕು. ಸೊ ಹಾಗಾದ್ರೆ ಸ್ವೇಚ್ಛಾ ಮೂವಿಯ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಅನ್ವೇಷ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ. ಸೊ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಕೊಂಡು ನಿಮ್ ಜೊತೆಗೆ ಮಾತುಕತೆ ನಡೆಸ್ತಾ ಒಂದ್ ಸ್ವಲ್ಪ ಮೂವಿಯ ಡೀಟೇಲ್ಸ್ ಅನ್ನ ಮತ್ತೆ ನಿಮ್ಮ ಲೈಫ್ ಜರ್ನಿಯನ್ನ ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಏನಂತೀರಾ? ವರ್ಕೌಟಿಗೆ ರೆಡಿ ಸ್ಟಾರ್ಟ್ ಮಾಡೋಣ. ಸೊ ಶೋಲ್ಡರ್ಸ್ ಇವತ್ತು ರೆಡಿ ರೆಡಿ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಮಾಸ್ ಹೀರೋಗಳು, ಆಕ್ಷನ್ ಹೀರೋಗಳು ಬಹಳಷ್ಟು ಜನ ಇದ್ದಾರೆ. ಸೊ ನಿಮಗೆ ಮಾಸ್ ಹೀರೋ ಅಂತ ಹೇಳಿದ್ರೆ ನೆನಪಾಗುವಂತಾರೆ ಯಾರು? ದರ್ಶನ್ ಸರ್. ದರ್ಶನ್ ಸರ್ 90s ಕಿಡ್ಸ್ ನಾವು. ಹಾ, ನೋಡಿದ್ದು ಅವ್ರನ್ನೇ, ನೋಡ್ಕೊಂಡ್ ಬೆಳೆದಿದ್ದು ಅವ್ರನ್ನೇ. ಓಕೆ. ದರ್ಶನ್ ಸರ್ ನನ್ನ ಮೊನ್ನೆನೂ ಒಂದ್ ಕಡೆ ಹೇಳ್ದೆ, ನಂದು ನನ್ ತಂಗಿದ್ದು ಫಸ್ಟ್ ಫಿಲಂ ಕರಿಯ. ಓಕೆ. ನನ್ ತಂಗಿ 6 ತಿಂಗಳು ಮಗು, ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಕರ್ಕೊಂಡು ಹೋಗೋದ್ ಬೇಡ ಅಂತ. ಓಕೆ. ನಮ್ಮನೇಲಿ ಫ್ಯಾನ್ಸ್, ಡಾಕ್ಟರ್ ಏನ್ ಹೇಳಿದ್ರೆ ಏನು ಅಂತ ಕರ್ಕೊಂಡು ಹೋದ್ರು. ದೊಡ್ಡವರಾದ್ಮೇಲೆ ಅವರು ಐ ಥಿಂಕ್ ಕೆಂಚಲ ಮಂಚಲ ಅಂತಾನೆ ಸಾಂಗ್ ಆಡಿರ್ತಾರೆ. ನಾನು ಇವತ್ತಿಗೂ ತೋರಿಸ್ತೀನಿ, ನೀನ್ ಯಾರದೇ ಫ್ಯಾನ್ ಆಗಿರ್ಬೋದು, ಇವ್ರನ್ನೇ ಅಮ್ಮ ನೀನ್ ನೋಡಿದ್ ಫಸ್ಟ್ ಅಂತ. ಓಕೆ. 70mm ಸ್ಕ್ರೀನ್ ಮೇಲೆ ಇವ್ರನ್ನೇ ಫಸ್ಟ್ ನೋಡಿದ್ ನೀನು ಅಂತ ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ. ಓಕೆ. ಅಂಡ್ ಇಂಡಸ್ಟ್ರಿನಲ್ಲಿ ಆಕ್ಷನ್ ಹೀರೋ ಅಂತ ಹೇಳಿದ್ರೆ ನಿಮ್ಗೆ ಯಾರು ನೆನಪಾಗ್ತಾರೆ? ಅವ್ರೆ ಸರ್, ಅದಕ್ಕಿಂತ ಆಕ್ಷನ್ ಹೀರೋ. ಓಕೆ. ರೊಮ್ಯಾನ್ಸ್ ಅಂತ ಹೇಳಿದ್ರೆ? ರೊಮ್ಯಾನ್ಸ್ ಈಗ ಸದ್ಯಕ್ಕೆ ಗೋಲ್ಡನ್ ಸ್ಟಾರ್, ಓಕೆ, ಯಶ್ ಸರ್ ಇಬ್ರದ್ದು ಫಾಲೋ ಮಾಡ್ತೀನಿ ಸ್ವಲ್ಪ. ಓಕೆ. ಅಂಡ್ ಫ್ಯಾಮಿಲಿಗೆ ತುಂಬಾನೇ ಕನೆಕ್ಟ್ ಆಗುವಂತ ಹೀರೋ ಯಾರಾದ್ರೂ ಇದಾರೆ ಅಂತ? ನಮ್ಮ ಫ್ಯಾಮಿಲಿಗ ಎಲ್ಲ ಜನರಲ್ ಆಗಿ ಫ್ಯಾಮಿಲಿ ಹೀರೋ ಅಂತ ಹೇಳಿ ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಅಪ್ಪು ಸರ್. ಸರ್ ಆಬ್ವಿಯಸ್ಲಿ. ಓಕೆ. ಅಪ್ಪು ಸರ್ ಫ್ಯಾಮಿಲಿ ಆಡಿಯನ್ಸ್ ಅಂದಿದ ತಕ್ಷಣನೇ ಅಪ್ಪು ಸರ್. ಓಕೆ. ನಮ್ಮ ಮನೇಲೂ ಅಷ್ಟೇ, ಎಲ್ಲರೂ ಇವಾಗ ದರ್ಶನ್ ಸರ್ ಫ್ಯಾನ್ಸೇ ಆಗಿರ್ಬೋದು, ಬಟ್ ಫ್ಯಾಮಿಲಿ ಒಂದು ಒಟ್ಟಾಗಿ ಒಂದು ಸಿನಿಮಾ ಬೇರೆ ಹೀರೋಗಳಿಗಿಂತ ಇಂಟ್ರೆಸ್ಟ್ ಕೊಟ್ಟು ಒಂದು ಹೋಗೋಣ ಸಿನಿಮಾ ಹಾಲ್ಗೆ ಅನ್ನೋದು ಅಪ್ಪು ಸರ್ ಫಿಲಮ್ಸ್ಗೆ. ಓಕೆ. ಸೊ ಐಡಿಯಲಿ ಇವಾಗ ಇಂಡಸ್ಟ್ರಿನಲ್ಲಿ ಇರುವಂತವ್ರು ಎಲ್ಲರ ಹತ್ರನು ಕೂಡ ಒಂದು ಒಳ್ಳೆ ಫಿಸಿಕ್ ಇದೆ. ಸೊ ದರ್ಶನ್ ಸರ್ ಫಿಸಿಕ್ ನಲ್ಲಿ ನಿಮಗೆ ಬಹಳ ಏನು ಫೇವ್ರೇಟ್ ಅಂತ ಅನ್ಸೋದು? ಸರ್ ಓವರ್ ಆಲ್ ಬಾಡಿ ಸರ್. ಇವಾಗ ಹೆಂಗಾಗತ್ತೆ ಅಂದ್ರೆ ವರ್ಕೌಟ್ ಎಲ್ಲರೂ ಮಾಡ್ತಾರೆ, ಈ ರೇಷಿಯೋ ಇರಲ್ಲ. ಓಕೆ. ಅಂದ್ರೆ ಬೈಸೆಪ್ಸ್ ತಕ್ಕನಾಗ ಚೆಸ್ಟ್ ಇರಲ್ಲ, ಚೆಸ್ಟ್ ತಕ್ಕನಾಗ ಆಪ್ಸ್ ಇರಲ್ಲ, ಲೆಗ್ಸ್ ಅಂತೂ ಕೇಳಲೇಬೇಡಿ. ಹೌದು. ಹಂಗೆ ದರ್ಶನ್ ಸರ್ 6'3" ಇರೋದ್ರಿಂದ ಅವರು ಆ ಮಸ್ಕ್ಯುಲರ್ಗೆ ಒಂದು ಕಟ್ಔಟ್ ಅಂತ ಹೇಳ್ಬೋದು ಸರ್ ಅವರು. ಓಕೆ. ಸೊ ಸುದೀಪ್ ಸರ್ ಅಂತ ಹೇಳಿದ್ರೆ ನಿಮಗೆ ಆ ಫಿಸಿಕ್ ನಲ್ಲಿ ಜಾಸ್ತಿ ಏನ್ ಇಷ್ಟ ಆಗತ್ತೆ ನಿಮ್ಗೆ? ಅಂದ್ರೆ ಲೈಕ್ ತುಂಬಾ ಜನ ಬೈಸೆಪ್ಸ್ ಇಷ್ಟ ಆಯ್ತು, ಚೆಸ್ಟ್ ಇಷ್ಟ ಆಯ್ತು, ಅವ್ರ ಸ್ಟೈಲ್ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಸುದೀಪ್ ಸರ್ ಅಂತ ಹೇಳಿದ್ರೆ ಏನ್ ಇಷ್ಟ ಆಗುತ್ತೆ ಆ ಫಿಸಿಕಲ್ಲಿ? ಸರ್ ಸುದೀಪ್ ಸರ್ ಲೀನ್ ಮಸಲ್ ಮಾಡಿದ್ರು. ಅದು ಆಕ್ಚುಲಿ ಒಂಥರ ಕಷ್ಟ ಅಂದ್ರೆ ಅದೇ ಸರ್. ಹೌದು. ಲೀನ್ ಮಸಲ್ ಮಾಡೋದು, ಈ ಮಸ್ಕ್ಯುಲರ್ ಅದೆಲ್ಲ ಮಾಡಬಹುದು. ಲೀನ್ ಮಸಲ್ ಸುದೀಪ್ ಸರ್ ಮಾಡಿದ್ದು. ಆಮೇಲೆ ಸರ್ ವರ್ಕೌಟ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಸಡನ್ ಆಗಿ ಪೈಲ್ವಾನ್ಗೆ ಆ ಟ್ರಾನ್ಸ್ಫಾರ್ಮೇಶನ್ ಏನಿದೆಯಲ್ಲ, ಅದು ಅವ್ರಿಗೆ ಬಾಡಿ ಮೆಮೊರಿ ಇತ್ತೋ ಇಲ್ವೋ, ಸಡನ್ ಆಗಿ ಪೈಲ್ವಾನ್ ಅಲ್ಲಿ ಆತರ ನೋಡಿದಾಗ ನಾವು ಅಷ್ಟು ರಿಪ್ಡ್ ಎಲ್ಲ ಇವರೇ ಮಾಡ್ತಾರಂದ್ರೆ ನಾವೇನು ಅಂತ ಸಿನಿಮಾ ಆಗಿದ ತಕ್ಷಣ ಜಿಮ್ಗೆ ಬಂದಿದ್ ನಾನು ಫಸ್ಟ್. ಅಂಡ್ ಜಿಮ್ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ನೆನಪಾಗೋದು ಧ್ರುವ ಸರ್ಜಾ ಅವರು. ಹೌದು. ಸೊ ಧ್ರುವ ಅವ್ರನ್ನ ನೋಡಿದ್ರೆ ನಿಮ್ಗೆ ಜಾಸ್ತಿ ಏನ್ ನೆನಪಾಗುತ್ತೆ ಅವರ ಫಿಸಿಕಲ್? ಧ್ರುವ ಸರ್ ನಾನು ಮಾಡ್ತಿದ್ದ ಜಿಮ್ ಅಲ್ಲಿ ಶೂಟ್ ಮಾಡ್ತಿದ್ರು ಒಂದಿನ. ಎದುರುಗಡೆ ನೋಡ್ಬಿಟ್ಟು ಆ ಬೈಸಪ್ ಸೈಜು ಎಲ್ಲ ನೋಡ್ಬಿಟ್ಟು ನಿಜ ಒಂಥರ ಮಾಡ್ಬೋದ ಹಿಂಗೆ ಅನ್ನೋ ತರ ಅನ್ಸ್ಬಿಡ್ತು. ಅವಾಗ ಹೋಗಿ ಧ್ರುವ ಸರ್ ಹೆಂಗೆ ವರ್ಕೌಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತೆಲ್ಲ ನೋಡಕ್ ಸರ್ಚ್ ಮಾಡಕ್ ಹೋದೆ. ಅವ್ರದೊಂದು ಫೋಟೋ ಇತ್ತು, ಆ ಫೋಟೋಲಿ ಅವರು ರಿಪ್ಟ್ ಇದ್ರು ಅವಾಗ, ಆಪ್ಸ್ ಎಲ್ಲೋ ಬೀಚ್ ಅಲ್ಲೋ ಎಲ್ಲೋ ಆತರ ಫೋಟೋ ಬಂದಿತ್ತು ಒಂದು. ಅದನ್ನ ಅಲ್ಲಿ ಆ ಫೇಸ್ ಇಂದ ಇವಾಗ ಬಲ್ಕ್ ಬಂದಿದ್ದಾರೆ.
ಒಂಥರ ಡೆಡಿಕೇಶನ್ ಸರ್ ಅವೆಲ್ಲ. Okay. ಅಂದ್ರೆ ಒಂದಿನ ಒನ್ ನೈಟ್ ಅಲ್ಲಿ ಆಗೋದಲ್ಲ ಇವೆಲ್ಲ. ಎಸ್ ನಿಮ್ಗೆ ಇಯರ್ಸ್ ಟುಗೆದರ್ ಡೆಡಿಕೇಶನ್ ಬೇಕದು. ಎಸ್. ಸೊ ಸ್ವೇಚ್ಛಾ ಮೂವಿಗೋಸ್ಕರ ಅಂತ ಅಂದ್ಬಿಟ್ಟು ಹೇಳಿ ಎಷ್ಟು weights ನ ಪುಟ್ ಆನ್ ಆಗಿದ್ರಿ ಅಥವಾ ಎಷ್ಟು ಕಟ್ ಡೌನ್ ಮಾಡಿದ್ರಿ ನೀವು? ಅಂದ್ರೆ ಈ ಸ್ವೇಚ್ಛಾಗೆ ಫಿಟ್ನೆಸ್ ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ ಡೈರೆಕ್ಟರ್. ಓಕೆ. ಯಾಕಂದ್ರೆ ಹಳ್ಳಿ ಹುಡುಗ ನೀನ್ ಹೆಂಗ್ ಬರ್ತೀಯ ಬಾಪ ಅಂತ ಹೇಳಿದ್ರು. ಬಟ್ ನಾನ್ ದಪ್ಪ ಆಗೇ ಹೋಗಿದ್ದೆ. ಓಕೆ. ಅಂದ್ರೆ ಬೇಕು ಅಂತ ಅಲ್ಲ, ವಾಂಟೆಡ್ಲಿ ಅಲ್ಲ, ಬಟ್ ಆ ಟೈಮಲ್ಲಿ ಸ್ವಲ್ಪ ಚಬ್ಬಿ ಇದ್ದೆ. ಓಕೆ. ಇಷ್ಟು ಸಣ್ಣನು ಇದ್ದಿಲ್ಲ ಅವಾಗ. ಓಕೆ. ಅದಕ್ಕೇನ್ ಫಿಟ್ನೆಸ್ ಬೇಕಾಗಿರ್ಲಿಲ್ಲ. ಓಕೆ. ನಾನ್ ಮಾಡಿದ ಜಲ್ಲಿಕಟ್ಟುಗ್ ಬೇಕಿತ್ತು, ಅದಲ್ಲಿ ಲೀನ್ ಆಗಿದ್ದೀನಿ ಸ್ವಲ್ಪ. ಸೊ ಈಗ ಯೂಶುವಲಿ ಕೆಲವರು ವರ್ಕೌಟ್ ಮಾಡ್ತಾರೆ, ಮತ್ತೆ ಅವ್ರದೇ ಆದಂತ ಒಂದು ರೊಟೀನ್ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಹೇಗಿರ್ಬೇಕು ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ? ಫುಡ್ ಏನಿಲ್ಲ ಸರ್, ನಾನ್ ನಂಬೋದು ಒಂದೇ, ಮನೆ ಊಟ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ಈ ಸಪ್ಲಿಮೆಂಟ್ಸ್ ಅವೆಲ್ಲ ನಾನು ಯೂಸ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಿಡ್ನಿ ಸ್ಟೋನ್ ನನ್ಗೆ ಆಗಿದೆ. ಹೆಂಗೆ ಅಂದ್ರೆ ಈ ಕಡೆ ಕಿಡ್ನಿ 5 mm, ಈ ಕಡೆ 6 mm. ಆ ತರ ನೀವ್ ಆದಾಗ ನಿಮ್ಗೆ 2 ತಿಂಗಳು ನೀರ್ ಕುಡಿತಾ ಇರ್ಬೇಕು, ಅದು ಫ್ಲಶ್ ಆಗೋವರೆಗೂ ಅಂದಾಗ ನೀವು ಫೋಕಸ್ ಅಲ್ಲಿರುತ್ತೆ. 2 ತಿಂಗಳು ಜಿಮ್ ಹಾಳಾಗಿರುತ್ತೆ. ನೀವು ಅದೇ ಸಪ್ಲಿಮೆಂಟ್ಸ್ ತಗೊಂಡಿರ್ಲಿಲ್ಲ ಅಂದ್ರೆ ಆ 2 ತಿಂಗಳು ನೀವು ಬೇರೆನೆ ಮಾಡ್ಬೋದಿತ್ತು ಬಾಡಿ. ಎಕ್ಸಾಕ್ಟ್ಲಿ. ಆತರ ಸಪ್ಲಿಮೆಂಟ್ಸ್ ನೆಸೆಸರಿ, ಬಟ್ ಅದೇ ಎಲ್ಲ ಅಲ್ಲ. ಯೂಸೇಜ್ ನ ಹೆಂಗ್ ಮಾಡ್ಬೇಕಂತ ಹಂಗ್ ಮಾಡ್ಬೇಕು. ಸಾರಿ, ಏನಕ್ಕೆ ಬಂದಿದೆ ಟಾಪಿಕ್? ಅದೇ ಸೇಮ್ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು? ಫುಡ್ ಹ್ಯಾಬಿಟ್ಸ್ ಅದೇ ಮೇನ್ ಮನೆ ಊಟ. ಓಕೆ. ಮನೆ ಊಟ ಮನೇಲಿ ಏನ್ ಮಾಡಿದಾರೋ ಅದು ತಿಂತೀನಿ, ವರ್ಕೌಟ್ ಮಾಡ್ತೀನಿ ಅಷ್ಟೇ. ರೋಲ್ಗೆ ಏನಾದ್ರೂ ಬೇಕು ಅಂದಾಗ ಅವಾಗ ಕ್ರಾಶ್ ಡಯಟ್ಗೆ ಹೋಗ್ತೀನಿ. ಓಕೆ. ಕೀಟೋ ಡಯಟ್ ತರ, ಓಟ್ಸ್ ಆ ತರ ಮಾಡ್ತೀನಿ ರೋಲ್ಗೆ ಬೇಕಿದ್ದಾಗ ಮಾತ್ರ. ಓಕೆ. ಇಲ್ಲ ಅಂದ್ರೆ ಯೂಶಲಿ ಮನೆ ಊಟ, ಜಿಮ್. ಓಕೆ. ಸೊ ಲೆಟ್ಸ್ ಹೆಡ್ ಟು ದ ನೆಕ್ಸ್ಟ್ ವರ್ಕೌಟ್ ಇವಾಗ.